ವಾಕ್ಯವನೆಲ್ಲ ಬೋಧನೆ ಕಣ್ಣಡಗಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇರೆ ನಿಜದೋನ್ಮೂಲರಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಶ್ರೀ ಜಯಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲವೇ ನಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇಲಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪದ್ಮಪದರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 27ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ 26ನೇ ಶ್ಲೋಕದ ಉದ್ದಾಲಕನ ಉದಾಹರಣೆಯಿಂದ ಅನೇಕ ವಿಚಾರವನ್ನು ಮಾಡಿದಾಗ ಅದರ ತಾತ್ಪರ್ಯ ಏನಂದರೆ, ನಮ್ಮ ಮನುಷ್ಯನು ಅಂದರೆ ಅರ್ಥಾತ್ ಮನಸ್ಸಲ್ಲ, ಮನುಷ್ಯನು ಮನಸ್ಸಲ್ಲ ಅಂದಾಗ ಮನುಷ್ಯ ಅಂದಾಗ ಜೀವಾತ್ಮ ಅಂತ ಅರ್ಥ ಮಾಡಬೇಕು. ಜೀವಾತ್ಮ ಮನಸ್ಸಲ್ಲ, ಮನಸ್ಸನ್ನು ನೋಡುವವನು. ದೇಹವನ್ನು ನೋಡುವ ಕಣ್ಣುಗಳು, ದೇಹ ಬೇರೆ ಕಣ್ಣು ಬೇರೆ. ಅದೇ ಪ್ರಕಾರ ಮನಸ್ಸನ್ನು ನೋಡುವವನು ಮನಸ್ಸಲ್ಲ. ಹಾಗಾಗಿ ಮನಸ್ಸನ್ನು ನೋಡುವವನು ಯಾರು? ಮನುಷ್ಯನು ಅಂದರೆ ಇಲ್ಲಿ ಜೀವನು ಅಂತ ಅರ್ಥ ಮಾಡೋರು. ಹಾಗಾಗಿ ಆ ಜೀವಾತ್ಮ ಮನಸ್ಸಿನಲ್ಲಿ ಸೇರಿದರೆ ಮನಸ್ಸಿಗೆ ದಾಸನಾಗಬೇಕಾಗುತ್ತದೆ. ತಾನು ಅಲ್ಲದರಲ್ಲಿ ಹೌದಂದ ಆಯ್ತು ನೋಡು. ಯಾವುದಲ್ಲ? ಮೋಟ ಮರದಲ್ಲಿ ಕಳ್ಳ ಅಲ್ಲ, ಹೌದನ್ನೋದಕ್ಕೆ ಭಯ ಆಯ್ತು ನೋಡು.
ಹಾಗಾಗಿ ಮನಸ್ಸಿಗೆ ದಾಸನಾಗಬೇಕಾಗುತ್ತದೆ. ಸೇರದೆ ನೋಡುತ್ತಿದ್ದರೆ ಮನಸ್ಸಿಗೆ ಕೂಡದೆ ನೋಡಿವಂದ್ರೆ ಆ ಮನಸ್ಸೇ ಜೀವನಿಗೆ ದಾಸ ಆಗ್ತಾನೆ, ಜೀವನಿಗೆ ದಾಸ ಆಗ್ತಾನೆ. ಹಾಗಾಗಿ ಮನಸ್ಸನ್ನೇ ಗೆದ್ದವನೇ ಜಗತ್ತನ್ನು ಗೆಲ್ಲಲ್ಪಡುವನು. ಮನಸ್ಸನ್ನು ಜಯಿಸಲಾರ ಜಗತ್ತನ್ನು ಹೇಗೆ ಗೆದ್ದಿತೀವಿ? ಹಾಗಾಗಿ ಮನಸ್ಸು ಮೋಕ್ಷದ ಮಾರ್ಗದಲ್ಲಿ ಮಿತ್ರನೂ ಆಗ್ತಾನೆ, ಶತ್ರು ಆಗ್ತಾನೆ. ಮನಸ್ಸು ತನ್ನ ಆಧೀನ ಆದರೆ ಮಿತ್ರ ಆಗ್ತಾನೆ, ಮನಸ್ಸಿನ ಆಧೀನ ಆದರೆ ಶತ್ರು ಆಗ್ತಾನೆ. ಹಾಗಾಗಿ ಮಹಾತ್ಮರು ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಒಂದೇ ವಸ್ತು ಬಂಧಕ್ಕನ ಕಾರಣ ಅಥವಾ ಮೋಕ್ಷಕ್ಕೆ ಕಾರಣ, ಅದು ಹೇಗೆ ಸಾಧ್ಯ ಅಂದರೆ ಇಷ್ಟೇ ತಿಳ್ಕೋಬೇಕು. ಆ ಕಾರಣದಿಂದ ಮನಸ್ಸನ್ನು ನಾವು ಏನು ಮಾಡೋದು ಅಂದರೆ ಮನಸ್ಸನ್ನು ವಿಷಯಾದಿಗಳಿಂದ ಬೇರ್ಪಡಿಸೋದು ಅಷ್ಟೆ, ಇಲ್ಲಿ ಬೇರ್ಪಡಿಸೋದು. ಹಾಗಾಗಿ ಬೇರ್ಪಟ್ಟಾಗ ಅದರಿಂದ ಫಲ ಏನಪ್ಪ? ವಿಷಯಾದಿಗಳಿಂದ ಮನಸ್ಸು ಬೇರ್ಪಟ್ಟಾಗ ಅದರಿಂದ ನಮಗೇನು ಫಲ, ಏನು ಲಾಭ ಅಂತಂದರೆ ಮಹಾತ್ಮರು 27ನೇ ಶ್ಲೋಕದಲ್ಲಿ ಪ್ರಶಾಂತ ಮನಸಂ ಹಿ ಏನಂ ಯೋಗಿನಂ ಸುಖಂ ಉತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಆ ಜೀವ, ಆ ಮನುಷ್ಯ ಆವತ್ತ ಏನಾಗ್ತಾನ? ಪ್ರಶಾಂತ ಚಿತ್ತನು. ಈಗ ನಮಗೆ ಚಿತ್ತ ಇಲ್ಲೇನೋ, ಪ್ರಶಾಂತ ಇಲ್ಲೇನೋ ಅಂದರೆ ಇಲ್ಲ, ಅಶಾಂತಿಯಿಂದ ಕೂಡೋದು ಚಿತ್ತ. ಪ್ರಶಾಂತ ಅಂದರೆ ಆನಂದ, ಅಶಾಂತಿ ಅಂದರೆ ದುಃಖ. ಅದು ಒಂದೇ ಚಿತ್ತ. ಮತ್ತೆ ನಂತರ ಕಾಮ ಕ್ರೋಧಾದಿ ರಜೋಗುಣದ ವಿಕಾರಗಳೆಲ್ಲವನ್ನ ಬ್ರಹ್ಮ ಸ್ವರೂಪ ಪಡೆದುಕೊಂಡು, ಕಾಮ ಕ್ರೋಧಾದಿಗಳು ಈ ವಿಕಾರಗಳು ಇಲ್ಲದವನು, ಬ್ರಹ್ಮ ಸ್ವರೂಪವನ್ನು ಪಡೆದುಕೊಂಡವನು, ದೋಷರಹಿತನಾದವನು, ಜ್ಞಾನಯೋಗಿಯನ್ನ ಸರ್ವೋತ್ತಮ ಸುಖವು ಸೇರುತ್ತದೆ. ಅವನಲ್ಲಿ ಏನು ಬಂದು ಸೇರ್ತದೆ? ಹೊಲ ಬರಂಗಿಲ್ಲ, ತಲೆ ಇಟ್ಟಗರಿ, ಮನೆ ಬರಂಗಿಲ್ಲ, ಭೋಗ ಭಾಗ್ಯ ಬರಂಗಿಲ್ಲ. ಏನು ಬರ್ತದೆ ಅಂತ ಹೇಳಿದ್ರೆ ಸುಖವು ಬಂದು ಸೇರುತ್ತದೆ. ಎಂಥ ಸುಖ ಅಂದರೆ ಸರ್ವೋತ್ತಮ ಸುಖ. ಅಷ್ಟ ಆನಂದಗಳಿಗೆ ಸಾಕ್ಷಿಯಾದಂಥ ಸುಖ ಏನದ ಅದು ಸರ್ವ ಉತ್ತಮ ಸುಖ. ಹೀಗೆ ಹೇಳುವುದೇ ಶಾಸ್ತ್ರದ ಪದ್ಧತಿ. ಅದು ಶಾಸ್ತ್ರದ ಕ್ರಮ. ಯಾಕೆ ಹೇಳ್ತಂದ್ರೆ ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಎಲ್ಲಿ ಮನಸ್ಸು ಚಿತ್ತದಲ್ಲಿ ಏನದ ರಜೋಗುಣ ತಮೋಗುಣ ವಿಕಾರಗಳು ಆವಿಲ್ಲ ಮಲ್ಲಿ, ಇವು ಎಲ್ಲವೂ ಇಲ್ಲದಂತೆ ಮಾಡಿಕೊಳ್ಳುವುದು ಸಾಧ್ಯ ಆಗ್ತದೆ. ಇಲ್ಲಂದ್ರೆ ಅಸಾಧ್ಯ ಮಾತಂತ. ಯಾಕ್ರಿ ಅಂದರೆ ಈ ಮನಸ್ಸಿನಲ್ಲಿ ವಾಸನಾ ಮಾಲಿನ್ಯವು ಪಾಪದೋಷವು ಇಲ್ಲದಂತಿರುವುದು. ಈ ಮೂರು ಸಾಧನೆಗಳಿಂದ ಜೀವನು ಜೀವಭಾವವನ್ನು ಬಿಟ್ಟು ಶಿವನಾಗುತ್ತಾನೆ. ಯಾವಾಗ ತನ್ನ ಆಧೀನ ಮನಸ್ಸಾದಾಗ ಅವನು ಶಿವನಾಗ್ತಾನೆ, ಮನಸ್ಸಿನ ಆಧೀನ ಆದಾಗ ಜೀವನಾಗ್ತಾನೆ. ಜೀವನ ಭಾವಗಳು ನವಗುಣಗಳಂತೂ ಬರೆದಾರ. ಹಾಗೆ ಜ್ಞಾನಿಯು ಪರಿಸ್ಥಿತಿಯು ಇದಕ್ಕೆ ವಿಲಕ್ಷಣ. ಸುಖವೇ ಅವನನ್ನು ಹುಡುಕುತ್ತಾ ಬರುತ್ತದೆ ವಿನಃ ಸುಖವೇ ಅವನನ್ನು ಹುಡುಕ್ತಾ ಬರ್ತದ. ಸುಖ ಹುಡುಕ್ತಾ ಜ್ಞಾನಿ ಹೋಗೋದಿಲ್ಲ, ತಾನಾಗಿ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಜೀವನ ಶಿವನಾಗುವುದಕ್ಕೆ ಅಡ್ಡಗೋಡೆಯಂತೆ ಪ್ರತಿಬಂಧಕವಾದದ್ದು
ಚಿತ್ತದ ಮಾಲಿನ್ಯ, ಬುದ್ಧಿಯ ಮಾಲಿನ್ಯ ಅನ್ರಿ, ಮನಸ್ಸಿನ ದೋಷ ಅಂತ ಹೇಳ್ರಿ. ಯಾವುದು ನಮ್ಗೆ ಅಡ್ಡ ಆಗ್ಯದಂದ್ರೆ ಅದನ್ನೇ ತೆಗಿಬೇಕು ವಿನ ಇನ್ನೊಂದನ್ನು ತೆಗೆದ್ರೆ ಪ್ರಯೋಜನ ಇಲ್ಲ. ನಮ್ಮನ್ನ ಹೊರಗಡೆ ಹೋಗ್ಲಿಕ್ಕೆ ಹೊರಗೆ ಪತ್ತ ಹಾಕ್ಯಾರ ಬಾಗಿಲಿಗಂದ್ರೆ ನಾವು ಹೊರಗೆ ಹೋಗ್ಬೇಕಾದ್ರೆ ಅದನ್ನೇ ತೆಗಿಬೇಕು ವಿನ ಇನ್ನೊಂದನ್ನು ತೆಗಿಲಿಕ್ಕೆ ಹೋದ್ರೆ ವ್ಯರ್ಥ ಪ್ರಯತ್ನ ಅಂತ. ಬಾಗಿಲೇ ತೆಗಿಬೇಕು, ಬಂಧನ ಮಾಡಿದಲ್ಲ. ಅದಕ್ಕಾಗಿ ಅದನ್ನು ತೊಲಗಿಸಬೇಕು. ಚಿತ್ತದಲ್ಲಿ ಇರುವ ದೃಶ್ಯ ವಾಸನೆಗಳನ್ನು ನಿರ್ಮೂಲ ಮಾಡಿದಾಗ ಅದು ಅಕಲ್ಮಿಷ. ಚಿತ್ತದ ಅಲ್ಲಿ ಇರುವ ವಾಸನೆಗಳಂದ್ರು, ಚಿತ್ತದಲ್ಲಿ ಏನಾವ್ರಿ ಅಂದ್ರೆ ವಸ್ತುಗಳು ಅಲ್ಲಿಲ್ಲ, ಬರೇ ವಾಸನೆ ಅವ. ಮನಸ್ಸಿನಲ್ಲಿ ವಸ್ತುಗಳಾವೆ, ವಸ್ತುಗಳು ಇಡಕ್ಕೆ ಜಾಗನೇ ಇಲ್ಲಲ್ಲ. ಮನಸ್ಸಿನಾಗ ಹೆಂಗಿಡ್ತಿದ್ದಿ? ಕಪ್ಪಿನೊಳಗೆ ಒಂದು ಕಪ್ಪು ಚಹಾ ಕುಡಿಬೋದು, ಕಪ್ಪನ್ನು ಇಡೋಕ್ಕಾಗೋದಲ್ಲ, ಹೌದಿಲ್ಲ? ಅದರಂತೆ ಅನೇಕ ವರ್ಷಗಳಿಂದ ಬಾಗಿಲು ಮುಚ್ಚಿದ ಮನೆಯ ಬಾಗಿಲನ್ನು ತೆರೆಯುತ್ತಲೇ ಒಳಗೆ ಧೂಳು ಕಸ ಸತ್ತು ಬಿದ್ದ ಸಣ್ಣ ಸಣ್ಣ ಪ್ರಾಣಿಗಳು, ಹಾವು ಚೇಳುಗಳು, ಪಿಶಾಚಿಗಳು ವಾಸವಾಗಿರುವುದು ನಮ್ಗೆ ಕಾಣ್ತದಲ್ಲ. ಭಾಳ ವರ್ಷ ಮನೆ ಬೀಗ ಹಾಕಿದ್ವಿ, ಬಂದ್ ತೆಗೆದ್ವಿ, ಮನೆಗೆ ನಾವು ಬರೀ ಇವೇ ಅವ. ಅದರಂತೆ ಆ ಮನೆಯಲ್ಲಿ ಪುನಃ ನಾನು ವಾಸ ಶಾಂತಿಯಿಂದ ಮಾಡಬೇಕಾಗಿದ್ರೆ ಅಶಾಂತಿಗೆ ಕಾರಣವಾದ ಮನೆಯಲ್ಲಿದ್ದ ಎಲ್ಲ ವಸ್ತು ವಾಸನೆಗಳನ್ನು ತೆಗೆದು ಹಾಕಬೇಕು. ವಸ್ತು ವಾಸನೆಗಳು ಕೆಲವು ಸಲ ವಸ್ತು ಕಾಣಂಗಿಲ್ಲ, ಬರೀ ದುರ್ವಾಸನೆ ಬರ್ತದೆ. ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಎದುರದು ವಾಸನೆ ಅಂತ ಗೊತ್ತಾಗಂಗಿಲ್ಲ. ವಸ್ತು ಕಾಣಂಗಿಲ್ಲ, ವಾಸನೆ ನಮ್ಮನ್ನು ಬಿಡಂಗಿಲ್ಲ. ಹಾಗಾಗಿ ಧೂಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿದ ಮೇಲೆ ಆ ಮನೆಯೇ ವಾಸಕ್ಕೆ ಯೋಗ್ಯ ಆಗ್ತದೆ ನೋಡು. ಅದೇ ಮನೆ ಧೂಳು ತುಂಬಿದಾಗ ವಾಸಕ್ಕೆ ಯೋಗ್ಯ ಆಗಿದ್ದಿಲ್ಲ, ತೆಗೆದಾಗ ಯೋಗ್ಯ ಆಯಿತು. ಅದರಂತೆ ಈ ಸದ್ಗುರು ಸದನ ಹೃದಯ ಸ್ಥಾನ ಅಂತೇನು ಬರೀತಾರೆ ಮಹಾತ್ಮರು, ಪರಮಾತ್ಮನ ವಾಸಸ್ಥಾನ. ಅದು ಆತ್ಮನ ನಿವಾಸ, ಸ್ವಚ್ಛವೆಂಬ ಹೃದಯ ಎಂಬ ಸ್ಥಾನ ಅಂತ. ಹೃದಯ ಕಮಲ ಮಧ್ಯದಲ್ಲಿ ಅಲ್ಲಿ ಏನು ತುಂಬಿವ್ರಿ ಅಂದ್ರೆ ಅಂಥ ಮನೆಯ ಅಜ್ಞಾನ ಅಂಧಕಾರದಲ್ಲಿ ಮುಳುಗಿರುವುದರಿಂದ, ಅಲ್ಲಿ ಬಾಗಿಲು ಮುಚ್ಚಿರುವುದರಿಂದ, ಇಲ್ಲಿ ಅಂಧಕಾರ ಮುಚ್ಚಿರುವುದರಿಂದ ಕಾಮ ಕ್ರೋಧಾದಿಗಳೆಂಬ ಸರ್ಪಗಳು ಒಳಗಿನವ. ಈ ಹೊರಗಿನ ಸರ್ಪ ಅಲ್ಲ, ಒಳಗ ಅವ ಸರ್ಪ. ಅವು ಎಂಥ ಸರ್ಪ ಅಂದ್ರೆ ಎಲ್ಲೋ ಒಂದು ಕಡೆ ಮಹಾತ್ಮರು ಒಂದು ದೇಹದ 5 ಎಡೆಯ ಸರ್ಪ ಅಂದ್ರು. ದೇಹ 1, ಎಡೆ 5, 2 ಹಲ್ಲುಗಳಿಂದ ಕಚ್ಚಿ ಕಚ್ಚಿ ಕೊಲ್ಲುವುದು. ಶರೀರ ಹಾವಿಗೆ 5 ಎಡೆ ಹಾವು ಅಂದ್ರೆ ಎಡೆ 5 ಇರ್ತಾವ. ಇಲ್ಲಿ ಕೂಡ ಒಂದೇ ಶರೀರ ಆದಲ್ಲ ನಮ್ದು, ಇದಕ್ಕೆ 5 ಎಡೆ ಅವ. ಜ್ಞಾನೇಂದ್ರಿಯಗಳೇ ಎಡೆಗಳು. ಇಲ್ಲಿ ಹಲ್ಲುಗಳು ಯಾವುವು ಅಂದರೆ ಸಂಕಲ್ಪ ವಿಕಲ್ಪವೇ ಹಲ್ಲುಗಳು. ಬೇಕು ಬೇಡು ಎನ್ನುವ 2 ಹಲ್ಲುಗಳಿಂದ ಕಚ್ಚಿ ಕಚ್ಚಿ ಅನಂತ ಜನ್ಮದಲ್ಲಿ ಕೂಡ ಇದೇ ಕಾರ್ಯವನ್ನು ಮಾಡಿಕೊಂತ ಬಂದವಿಲ್ಲ. ಅದರಂತೆ ಈ ಸರ್ಪಗಳು ರಾಗ ದ್ವೇಷಾದಿಗಳೆಂಬ ಇಲಿಗಳು, ಕಾಮ ಕ್ರೋಧಾದಿಗಳೆಂಬ ಸರ್ಪಗಳು, ರಾಗ ದ್ವೇಷಾದಿ ಇಲಿಗಳು ಅದರಲ್ಲಿ ಸೇರ್ಯಾವ ನೋಡು. ಎಲ್ಲಿ? ಹೃದಯದಲ್ಲಿ.
ಆತ್ಮನಿರ್ಬೇಕಂತ ಸ್ವಚ್ಛವಾದ ಮನೆಯಲ್ಲಿ ಇವೆಲ್ಲ ಬಂದು ಸೇರ್ಕೊಂಡವ. ಅದು ವಾಸಕ್ಕೆ ಅಯೋಗ್ಯವಾಗಿದೆ. ಯಾರ ವಾಸಕ್ಕೆ? ಪರಮಾತ್ಮನ ವಾಸಸ್ಥಾನಕ್ಕೆ ಅದು ಅಯೋಗ್ಯ. ಹಾಗಾಗಿ ಇಲ್ಲೇ ಹೊರಗಡೆ ಎಲ್ಲಾದ್ರೂ ಮನೆ ಕಟ್ಟಿದಾಗ ದೇವರ ಮನೆ ನೋಡಿ, ದೇವರ ಮನೆ ಇಲ್ಲಿರಬಾರ್ದು, ಅಲ್ಲಿರಬೇಕು, ಆ ದಿಕ್ಕಿಗಿರಬೇಕು, ಈ ದಿಕ್ಕಿಗಿರ್ಬೇಕಂತ ಸಹಜವಾಗಿ ಹೇಳ್ತಾರೆ. ಇಲ್ಲಿ ಹೊರಗಿನ ದೇವರ ಮನೆನೇ ಹೀಗಿರ್ಬೇಕಂದ್ರೆ ಒಳಗೆ ದೇವರಿರುವಂಥ ಮನೆ ಹೆಂಗಿರ್ಬೇಕಂತ ಇದು ಯಾರೋ ವಾಸ್ತುವಿಗೆ ಅಥವಾ ಪಂಚಾಂಗಕ್ಕೆ ವೈದಿಕ ಧರ್ಮಕ್ಕೆ ಇದು ಸೇರಿದ್ದೆಲ್ಲ ಜ್ಞಾನಿಗಳಿಗೆ ಗೊತ್ತು. ಈ ಮನೆ ಎಲ್ಲಿರಬೇಕು, ಹೇಗಿರಬೇಕು, ಯಾವ ದಿಕ್ಕಿಗೆ ಮುಖ ಮಾಡಿರಬೇಕು, ಎಷ್ಟು ಸ್ವಚ್ಛ ಇರಬೇಕಂತ ಅವ್ರು ಹೇಳ್ತಾರೆ. ಹಾಗಾಗಿ ಈಗ ಅದೇನಾಗ್ತದೆ, ಸ್ವಚ್ಛ ಆದಮೇಲೆ ಭಕ್ತಿ ವೈರಾಗ್ಯ ವಿವೇಕಗಳಿಂದ ಅವುಗಳನ್ನು ಹೊರದೂಡಿ ಸ್ವಚ್ಛ ಮಾಡಿ, ಭಕ್ತಿ ವೈರಾಗ್ಯ ಅಂತ ವಿವೇಕ ಅಂತ ಹೇಳಿದ್ವಿನ ಬಣ್ಣ ಸುಣ್ಣ ಬಾರಿಗೆ ಪೆಟ್ರೋಲು ಏನು ಹಾಕಿ ಸ್ವಚ್ಛ ಮಾಡಂತ ಹೇಳಿಲ್ಲ. ಹೊರಗಿನ ಮನೆಗೆ ಇವು ಹಾಕ್ಬೇಕು. ಇವು ಅಲ್ಲಿ ಭಕ್ತಿ ಮಾಡಿದ್ರೆ ಹೋಗ್ತದೇನು? ಅಲ್ಲಿ ವಿವೇಕದಿಂದ ವಿಚಾರ ಮಾಡಿದ್ರೆ ಹೋಗ್ತದೇನು? ಇದು ಹಿಂಗೆ ಮಾಡಬೇಕು ಹೊರಗಿಂದು. ಅಲ್ಲಿ ಇದನ್ನು ಮಾಡಕ್ಕೆ ಹೋಗಬೇಡ, ಬೇರೆ ಪ್ರಯತ್ನ ಮಾಡಕ್ಕೆ ಹೋಗಬೇಡ. ಅಲ್ಲಿ ನಿನ್ನಲ್ಲಿ ಭಕ್ತಿ ಬೆಳಿಬೇಕು, ವಿವೇಕ ಬೆಳಿಬೇಕು, ಜ್ಞಾನ. ಇವು ಮೂರು ಸೇರಿದಾಗ ಅವುಗಳನ್ನು ಹೊರ ಹೋಗಿ ಸ್ವಚ್ಛವನ್ನು ಮಾಡಿ ಜ್ಞಾನವೆಂಬ ಪ್ರಕಾಶ ಬರ್ತದಲ್ಲಿ. ಅದೇ ಮನೆಯಲ್ಲಿ ಅದೇ ದೀಪ ಹಾಕಿರಿ, ದೀಪದ ಬೆಳಕು ಭಾಳ ಬೀಳಂಗಿಲ್ಲ, ಲೈಟಿನ ಬೆಳಕು ಭಾಳ ಬೆಳಂಗಿಲ್ಲ. ಅದೇ ಮನೆಯನ್ನು ಸುಣ್ಣ ಬಣ್ಣ ಮಾಡಿ ಅದೇ ಬಲ್ಬ್ ಹಾಕಿ ಚಕ್ ಅಂತ ಕಾಣಿಸ್ತದೆ ಬೆಳಕು. ಏನು ಅದು ಬೆಳಕಿನಲ್ಲಿ ವ್ಯತ್ಯಾಸ ಆಗಿದೆಯೇನು? ಒಂದೇ ಬೆಳಕು. ಆವಾಗ ಗೋಡೆ ಮಲಿನ ಆಗಿತ್ತು, ಬೆಳಕು ಮಲಿನ ಕಾಣ್ತಿತ್ತು. ಮೋಡೆ ಸ್ವಚ್ಛ ಆಗ್ಯದ, ಬೆಳಕು ಸ್ವಚ್ಛ ಕಾಣ್ತದ. ಅದೇ ರೀತಿ ಆ ಬೆಳಕು ಆತ್ಮದೇವನಿಗೆ ಯೋಗ್ಯವಾದ ನಿವಾಸ ಸ್ಥಾನವಾಗಿದೆ. ಅದು ದೀಪ ಹಚ್ಚಿದಂಗೆ ಆಯ್ತು ನೋಡ್ರಿ ಅವಾಗ. ಆಮೇಲೆ ಕೊಳಕಾದ ಸ್ಥಳದಲ್ಲಿ ಕೂಡಲು ಯಾವ ಮನುಷ್ಯನು ಇಚ್ಛೆ ಪಡುವುದಿಲ್ಲ. ಅದಕ್ಕೆ ನಿಜಗೊಂಡರು ಹೇಳಲ್ಲ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡವ ಕಾಯದ ಮೋಹವನ್ನು ಮಾಣೆ ಮನುಷ್ಯ. ಫಲವೋಪೇಯದ ತಾಣವೆನಿಸುವ ಅಂಗದಳು ನೆಲಚಿ ನಿಲ್ಲೆಂಬೆ. ಎಷ್ಟು ಆಗದ ಅಂದ್ರೆ ನಮ್ಮ ಪರಿಸ್ಥಿತಿ ಹಂಗೆ. ಮಲಮೂತ್ರ ಬಸ್ ಸ್ಟ್ಯಾಂಡಲ್ಲಿ ಹೋದಾಗ ಯಾವಾಗ ಈ ಜಾಗ ಬಿಟ್ಟು ಹೋಗೇನಂತ ಒಂದು ಕ್ಷಣ ನಿಲ್ಲಂಗಿಲ್ಲ, ಅವಸರ ಮಾಡಿ ಬಂದೇ ಬಿಡ್ತೀವಿ ಹೊರಗೆ. ಅಲ್ಲೇನದ ಬರೇ ಮಲ, ಇಷ್ಟು ಮೂತ್ರದ ವಾಸನೆ. ಈ ಶರೀರದಲ್ಲಿ ಎಷ್ಟು ದುರ್ವಾಸನೆ ಅವಂದ್ರೆ ಲೆಕ್ಕನಿಲ್ಲ. ಆದರೂ ಕೂಡ ನೀನು ಇಂಥ ಜಾಗದಲ್ಲೇ ಕುಂತು ಇದರ ಸುಖವನ್ನೇ ಬಯಸ್ತಂದ್ಮೇಲೆ ನೀನು ಎಂಥ ಅಜ್ಞಾನಿದೋ. ಇದು ಕೆಟ್ಟದಾದ ಅಂತ ಹೇಳ್ತಾರೆ ಮಹಾತ್ಮರು. ಕೆಟ್ಟದಾದ ಏನು ಮಾಡು, ಅಲ್ಲಿಂದ ಬೇಗ ನೀನು ಜಾಗ ಖಾಲಿ ಮಾಡು. ಅಲ್ಲೇ ನಿಂತು ಮೂಗಿಗೆ ನಾವು ಬಟ್ಟೆ ಅಥವಾ ಏನಾದರೂ ಹಿಡ್ಕೊಂಡು ಬಂದರೆ ವಾಸನೆ ಹೋಗ್ತದೆ. ನೀ ತಪ್ಪು ಮಾಡ್ತಂತಿದ್ದ ನಮ್ಮ ತಾತ. ಒಳಗೆ ಹೋದ ಮೇಲೆ ನೀನು ವಾಸನೆ ಕಂಡದಿಲ್ಲ, ಒಳಗೆ ಹೋದ್ಮೇಲೆ ಮುಚ್ಕೊಂಡಿದ್ದೆ ಅಂದ್ರೆ ಅರ್ಥ ಏನು? ಹೊರಗೆ ಹೋಗ್ಬಾರ್ದಂತಲ್ಲ, ಹೊರಗೆ ಹೋಗ್ಬಾರ್ದಂತ ಅರ್ಥ ಆಯ್ತು, ಒಳಗೆ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಮೂರ್ಖ, ಅದಕ್ಕೆ ವಿವೇಕ ಬೇಕಂದ್ರು. ನೀನು ಮುಚ್ಕೊಂಡು ಹೋಗಲ್ಲ, ಒಳಗೆ ಇರ್ತದ. ಹಾಗಾಗಿ ಅಲ್ಲಿಂದ ಬೇಗ ಜಾಗ ಖಾಲಿ ಮಾಡು, ಅಲ್ಲಿಂದ ಎದ್ದೋಗಂತ, ಹೊರಗೆ ಬಾ. ಅದರಂತೆ ಇಲ್ಲಿಯೂ ಕೂಡ ವಿಷಯವನ್ನ ನಿಜಗುಣ ಶಿವಯ್ಯಗಳು
ಏನು ಹೇಳ್ಯಾರ ಅಂದರೆ, ಶರಣ ಜನರ ಸದು ಹೃದಯದೊಳು ಪರಿಶೋಭಿಸುತ್ತೀಯದು ನಿನ್ನ ಪಾದ, ನಿನ್ನ ದಿವ್ಯ ಪಾದ. ಅಲ್ಲಿ ನಿನ್ನ ಪಾದದ ಪ್ರತ್ಯಕ್ಷ ಕಾಣ್ತಾವಂತ, ಪರಮಾತ್ಮನ ಪಾದ. ಹಾಗಾಗಿ ಇದನ್ನೇ ಶಾಂತಂ ರಜಸಂ ಅಕಲ್ಮಷಂ ಅಂತ ಶ್ಲೋಕದಲ್ಲಿ ಭಗವಂತ ಅರ್ಜುನ ಹೇಳ್ತಾನ. ಈ ರೀತಿ ಪ್ರಶಾಂತ ಮನಸ್ಸಂ ಅಂದರೆ ಮನಸ್ಸಿನಲ್ಲಿರುವ ಯಾವ ಕೊರತೆಯೂ ಚಾಪಲ್ಯತೆಯೂ ಇರದೆ ಸಮವಾಗಿ ಶಾಂತವಾಗಿ ಇರಬೇಕೆಂದು ಗೀತೆಯ ಬೋಧ ಮಾಡುತ್ತದೆ. ನಾವು ಎಂಥ ಸಮಯ ಬಂತು, ಸಂದರ್ಭ ಬಂದರೂ ಕೂಡ ನಮ್ಮ ಹೃದಯ ಶಾಂತಿಯಾಗಿರಬೇಕು, ವಿನ ಕ್ರಾಂತಿ ಆಗಬಾರ್ದು. ಶಾಂತಿಯಾಗಿರ್ಬೇಕು, ಕ್ರಾಂತಿ ಆಗಬಾರ್ದು. ಕ್ರಾಂತಿ ಆಗಬಾರ್ದಂದ್ರೆ ಸುಮ್ಮನೆ ಶಾಂತಿ ಆಗ್ತದೆ ಮನಸ್ಸು? ಸಾಧ್ಯ ಇಲ್ಲಲ್ಲ. ಯಾಕಂದ್ರೆ ಅಲ್ಲಿ ವಿವೇಕ ಬೇಕಂದ್ರೆ. ಬರೇ ಭಕ್ತಿ ಇತ್ತು, ವೈರಾಗ್ಯ ಇತ್ತು, ವಿವೇಕ ಇದ್ದಿಲ್ಲ ಅಂದ್ರೆ. ಹಾಗಾಗಿ ಸಮಯ ಬಂದಾಗ ನೀನು ವಿವೇಕದಿಂದ ಮನಸ್ಸನ್ನ ಅಶಾಂತಿಗೆ ಹೋಗಲಿಕ್ಕೆ ಬಿಡಬೇಡ. ಒಂದು ವೇಳೆ ಬಿಟ್ಟರು ಕೂಡ ನಮಗೆ ಅದರ ದುಃಖ ಆಗ್ತದೋ ಅವ್ರಿಗೆ ಆಗ್ತದೋ? ಯಾರು ಕ್ರಾಂತಿಯನ್ನು ಮಾಡ್ತಾರ ಅವರಿಗೆ ದುಃಖ ಆಗ್ತದವೇನ, ನೀನು ಅವ್ರಂಗಾದ್ರೆ ಅವರಿಗೆ ನಿನಗೆ ವ್ಯತ್ಯಾಸ ಏನದು? ಅವ್ರಿಗೆ ನಮಗೆ ವ್ಯತ್ಯಾಸ ಏನದು? ಅದಕ್ಕೆ ನಿನ್ನ ಪ್ರಶಾಂತತೆಯನ್ನ ನೀ ಕಳ್ಕೋಬೇಡ. ಅದನ್ನ ಮಾಡಕ್ ಬರ್ತದೇನ, ಎಲ್ಲರಿಗೂ ಶಾಂತಿಯನ್ನು ಕೊಡೋಕೆ ಬರೋದಿಲ್ಲ. ಕೊಡೋಕೆ ಬರೋದಿಲ್ಲ, ಅವ್ರವ್ರು ಪಡ್ಕೋಬೇಕು. ಹೀಗೆ ಆತ್ಮ ಸಾಕ್ಷಾತ್ಕಾರವನ್ನು ಬಯಸುವ ಸಾಧಕನು ನಿಜವಾಗಿ ಮನಸ್ಸನ್ನ ನಿಶ್ಚಲವಾಗಿಯೂ ನಿರ್ಮಲವಾಗಿಯೂ ಇಟ್ಟುಕೊಳ್ಳದಿದ್ದರೆ ಆ ಮನಸ್ಸು ವಿಷಯಾಕಾರವಾಗುವುದೇ ವಿನ ಆತ್ಮ ಆಕಾರ ಆಗಲಾರದು. ವಿಷಯಾಕಾರ ಆದ್ರೆ ಆಗಲು ಬಿಡ್ರೆ ಆತ್ಮ ಆಕಾರ ಆದ್ರೇನು, ವಿಷಯ ಆಕಾರೇನು? ನಮಗೆ ಯಾಕ ಅಂದರೆ ವಿಷಯ ಆಕಾರ ಆದರೆ ದುಃಖ ಆಗ್ತದ, ಆತ್ಮ ಆಕಾರ ಸುಖ ಆಗ್ತದೆ. ಸುಖ ಬೇಕಿತ್ತು ಈ ಆಕಾರ ಮಾಡ್ಕೋ, ದುಃಖನೇ ಬೇಕಂದ್ರೆ ಆ ಆಕಾರದಾಗಿರು. ಮತ್ತೆ ಇಷ್ಟು ದಿವಸ ಮಾತಾಡಕ್ಕೆ ಇಷ್ಟು ದಿವಸ ಇದಕ್ಕೆ ಬಂದಿದ್ದೇನೆ ಇಲ್ಲಿಗೆ. ನೀನು ಸುಖ ಬೇಕಂತ ಬಂದಿದ್ದೆ ಅಲ್ಲ, ನಾವೆಲ್ಲ ಸುಖ ಬೇಕಂತ ಬಂದಿವಿಲ್ಲ. ಮತ್ತೆ ಹೆಂಗಾದ್ರೂ ಆಗಲಿ ಬಿಡ್ರಿ ಅಂತ ಈಗಂದ್ರೆ ನೀನು ಅಗಸರ ನಾಯಿ ಕತ್ತಕ್ಕಿಂತ ಕಡೆ ಅಂತ. ಮೊದಲೇ ಈ ಮಾತು ಹೇಳಿ ಕಡೆಗೆ ಆಗಿದ್ರೆ ಆ ಪ್ರಶ್ನೆ ಬೇರೆ. ಇಷ್ಟೆಲ್ಲ ಸಾಧನ ಮಾಡಿ ಹೋಗಲು ಬಿಡ್ರಿ ಅಂದ್ರೆ ಹೋಗು, ಯಾರು ಬೇಡ ಅಂತಾರೆ. ಹೀಗೆ ಇದರಲ್ಲಿ ವಿಶೇಷ ಏನು ಅಂತಂದ್ರೆ, ಈ ಹೇಳಿದಂಥ ಸುಗುಣಗಳು ಯಾವನಲ್ಲಿ ಇರುವನೋ ಅವನೇ ಬ್ರಹ್ಮಸ್ವರೂಪ. ಇದನ್ನು ಉಪನಿಷತ್ತುಗಳು ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ ಅಂತ, ಬ್ರಹ್ಮವಿದ್ ಬ್ರಹ್ಮೈ ಭವತಿ. ಇದಕ್ಕೆ ಬ್ರಹ್ಮವೇ ತನ್ನ ಸ್ವರೂಪ ಸಾಕ್ಷಾತ್ಕಾರ ಅಂತ ತಿಳಿತದ ಈ ಗುಣಗಣ ಇಲ್ಲದವನಿಗೆ ನಿಜಗೊಂಡು ಹೇಳಿದರು. ಹಾಗೆ ಇಂಥ ಬ್ರಹ್ಮಭೂತನು ಇರುವಲ್ಲಿಗೆ ಏನಾಗ್ತದೆ ಅಂದರೆ, ಶಾಂತರಸಂ ಬ್ರಹ್ಮಂ ಭೂತಂ ಕಲ್ಮಷಂ ಅಕಲ್ಮಷ. ಅವನಲ್ಲಿ ಕಲ್ಮಷ ಹೋಗ್ತದ, ಅಕಲ್ಮಷ ಉತ್ಪತ್ತಿ ಆಗ್ತದ. ಶಾಂತಿ ತಾನಾಗಿ ಧಾವಿಸಿ ಜ್ಞಾನಿ ಕಡೆ ಬರ್ತದ, ಜ್ಞಾನಿ ಕಡೆ ತಾನಾಗಿ ಬರ್ತದ. ನಿನ್ನೆ ಮೊನ್ನೆ ಹೇಳೀನಿ, ಸಾಮಾನ್ಯ ಜಗತ್ತನ್ನ ತೋರ್ತಾವ. ಸ್ವಲ್ಪ ವಿಡಂಬನೆ ಮಾಡಿದ್ರೆ ನಮಗೆ ಸಂಸಾರದಾಗ ಜಗತ್ತಿನಾಗ ಉಪನಿಷತ್ತುಗಳಿಗೆ ಬೇಕಾದಂಥ ಉದಾಹರಣೆಗಳು ಸಿಗ್ತಾವ. ಒಂದು ನಾಯಿ ಸಾಕ್ಯಾನ ಮನುಷ್ಯ. ಪ್ರಾರಂಭದಲ್ಲಿ ಅದಕ್ಕೆ ಹಗ್ಗವನ್ನು ಹಿಡ್ಕೊಂಡು ತಿರುಗಾಡಬೇಕು, ಏನೇನೋ ಪ್ರಯತ್ನ ಮಾಡ್ತಾನೆ. ಆ ಸ್ವಲ್ಪ ದಿನ ಆದಮೇಲೆ ಆ ನಾಯಿ ಆ ಯಜಮಾನ ಹುಡುಕ್ತಾ ತಾನೇ ಬರ್ತದೀವಿ. ನಾಯಿ ಇದ್ದಲ್ಲಿಗೆ ಯಜಮಾನ ಹೋಗೋದು ಬೇಕಾಗಿಲ್ಲ. ಹೋತಾನೇನು?
ಈ ನಾಯಿನೇ ಇಷ್ಟು ಜ್ಞಾನ ಆದಂದ್ರೆ ಪರಮಾತ್ಮ ತಾನಾಗಿ ಬರ್ತದಂತಾರ. ತೆಗ್ಗಿದ್ದಲ್ಲಿ ನೀರು ಬಂದಂಗ ಈ ಗುಣಗಳು ಎಲ್ಲಿ ಅವ ಅಲ್ಲಿ ಪರಮಾತ್ಮ ಆನಂದ ಸುಖ ಅನ್ನುವಂಥದ್ದು ತಾನೇ ಧಾವಿಸಿ ಬರ್ತದ. ಆ ಕ್ಷಣದಲ್ಲಿ ಏನಾಗ್ತದ, ಸರ್ವೋತ್ತಮ ಸುಖವು ಬಂದು ಅವನನ್ನು ವರಿಸುವುದು, ಅವನನ್ನು ತಾನಾಗಿ ಬಂದು ಕೂಡ್ತದ ನೋಡ್ರಿ. ಅಂದಾಗ ಇಷ್ಟೆಲ್ಲ ಕೇಳಿದ ಶ್ಲೋಕದಲ್ಲಿ ಇದರಿಂದ ತಾತ್ಪರ್ಯ ಏನ್ ತಿಳಿಬೇಕು ನಾವು? ಈ ತಾತ್ಪರ್ಯ ಮುಖ್ಯ. ಈ ಯಾವ ದೃಷ್ಟಾಂತಗಳನ್ನ ತಿಳಿಲಿ ಅಂದ್ರೆ ದ್ರಾಷ್ಟಾಂತಗಳು 1000 ಹೇಳೋ ಅರ್ಥ ಆಗೋದಿಲ್ಲ. ದೃಷ್ಟಾಂತ ಅರ್ಥ ಆದಾಗ ದ್ರಾಷ್ಟಾಂತ ಅರ್ಥ ಆಗ್ತದೆ. ಬಟ್ಟೆ ಅವಲ್ಲ, ಬಟ್ಟೆಗೆ ಶುಭ್ರವಾಗಿರುವುದೇ ಅದರ ಸ್ವಭಾವ. ಸ್ವಚ್ಛ ಇರಬೇಕು ಬಟ್ಟೆ. ಅದು ಕೊಳೆಯಾದರೆ, ಹೊಲಸಾದ್ರೆ ಸಾಬೂನು ಆ ಕೊಳೆಯನ್ನ ಕಳೆಯುತ್ತದೆ. ಬಟ್ಟೆಗೆ ಹಚ್ಚಿದ್ರೆ ಅದು ಹೋಗ್ತದೆ. ಅಷ್ಟೇ ಸಾಬೂನು ಬಟ್ಟೆಯನ್ನ ಶುಭ್ರ ಮಾಡಲಾರದು. ಸಾಬೂನು ಬಟ್ಟೆ ಅಷ್ಟು ಶುಭ್ರ ಮಾಡಂಗಿಲ್ಲ. ಅದರಂತೆ ಆತ್ಮನಿಗೆ ಆನಂದವು ಸಹಜವಾದದ್ದು. ಬಟ್ಟೆಯನ್ನು ಶುಭ್ರ ಮಾಡ ಮೇಲೆ ಬಟ್ಟೆ ತೊಟ್ಟವನಿಗೆ ಸುಖ ಆಗ್ತದಿಲ್ಲ, ದುಃಖ ಆಗ್ತದೋ ಆನಂದ ಆಗ್ತದೆ. ಅದರಂತೆ ಆಗಂತುಕವಾದ ದುಃಖವೆಂಬ ಕೊಳೆಯು ಕಂಡು ಬಂದರೆ ಆ ಜ್ಞಾನವು ಆ ಕೊಳೆಯನ್ನು ತೊಳೆಯುತ್ತದೆ. ತೊಳೆದು ಅಷ್ಟೇ ಏನಾಯ್ತು, ಆ ತೊಳೆದ ಬಟ್ಟೆಯನ್ನು ಹಾಕಿಕೊಂಡಾಗ ಆ ಕ್ಷಣದಲ್ಲಿ ತೊಟ್ಟವನಿಗೆ ಆನಂದ ಆಯ್ತಿಲ್ಲ, ದುಃಖ ಆಯ್ತು. ಅದರಂತೆ ಆ ಕ್ಷಣದಲ್ಲಿ ಜ್ಞಾನ ಅನ್ನುವುದು ಹೊಸದಾದ ಆನಂದವನ್ನು ತಂದು ಕೊಡುತ್ತದೆ. ಅವನಿಗೆ ಒಗೆದು ಬಟ್ಟೆ, ಹೊಸ ಬಟ್ಟೆ ತೊಟ್ಟಾಗ ಆನಂದ ಆಗ್ತದಿಲ್ಲ, 2 ಕೆಲಸ ಮಾಡ್ತದೆ. ಜ್ಞಾನ ಅಜ್ಞಾನವನ್ನು ನಷ್ಟ ಮಾಡ್ತದೆ. ಆ ಕ್ಷಣದಲ್ಲಿ ಇನ್ನೊಂದು ರೀತಿಯ ವಿಶೇಷವಾದ ಆನಂದವು ಕೂಡ ಸುಖವನ್ನು ತಂದು ಕೊಡುತ್ತದೆ ಅಂತ ಅರ್ಥ. ಆದ್ದರಿಂದ ಈ ಆತ್ಮ ಜ್ಞಾನದಿಂದ ಇನ್ನೂ ಪ್ರಯೋಜನಗಳು ಏನು ಅಂತ ವಿಚಾರ ಮಾಡಿದ್ದಾದರೆ ಮಹಾತ್ಮರು 28ನೇ ಶ್ಲೋಕದಲ್ಲಿ ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ ಅಂದ್ರೆ ವಿಗತ ಕಲ್ಮಷ ಅಂದ್ರೆ ಪಾಪರಹಿತವಾದ ಯೋಗಿಯು ಯಾವಾಗಲೂ ತನ್ನ ಆತ್ಮವನ್ನ ಪರಮಾತ್ಮನಲ್ಲಿ ತಲ್ಲೀನಗೊಳಿಸುತ್ತಾ ಆನಂದವಾಗಿ ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ರೂಪಿ ಅನಂತ ಆನಂದದ ಅನುಭವವನ್ನು ಪಡಿತಾನಂತ. ಅನಂತ ಆನಂದದ ಅನುಭವ. ಅನಂತ ಆನಂದ ಯಾವುದು? ಶಾಂತ ಆನಂದ ಯಾವುದು? ಅನಂತ ಆನಂದ ಅಂದ್ರೆ ನಮ್ಮ ಸ್ವರೂಪ ಆನಂದನೇ. ಉಳಿದವೆಲ್ಲವೂ ಅನಂತ ಆನಂದಗಳಾವು. ವಿಷಯಗಳಿಂದ, ಲೋಕಾದಗಳಿಂದ, ಕರ್ಮಗಳಿಂದ ಆಗುವಂಥ ಆನಂದಗಳು. ಏನು ಮಾಡಲಾರದ ಎಲ್ಲಕ್ಕೂ ಸಾಕ್ಷಿಯಾಗಿ ಇರುವ ನಾನೇ ಅಂತ ಏನು ಜ್ಞಾನ ಆಯ್ತಲ್ಲ ಅದು ಪರಮಾನಂದ ನೋಡ್ರಿ. ಅಲ್ಲೇನು ಖರ್ಚಾದ? ಖರ್ಚಿಲ್ಲ, ವೆಚ್ಚಿಲ್ಲ, ಏನೊಂದಿಲ್ದ ಆಗ್ತಕ್ಕಂಥ ಆನಂದ. ಹಾಗಾಗಿ ಇಲ್ಲಿ ಬ್ರಹ್ಮ ಆನಂದವು ಸುಲಭವಾಗಿ ಲಭಿಸುವ ಉಪಾಯ. ಭಾಳ ಸಲ ನೀವೂ ಕೇಳಿರಿ, ನಾವು ಹೇಳ್ತೀವಿ, ಬ್ರಹ್ಮಾನಂದವನ್ನ ಪಡೆಯಬೇಕಾದ್ರೆ ಜೀವನಿಗೆ ಸುಲಭ ಉಪಾಯ ಪ್ರತಿಯೊಬ್ಬ ಮನುಷ್ಯನಿಗೆ. ಸುಲಭ, ಭಾಳ ಸರಳ. ಕಾರಣ ಈಗಿನ ಕಾಲದಲ್ಲಿ ಯಾವುದೇ ಪದಾರ್ಥ ಅನಾಯಾಸವಾಗಿ ದೊರೆಯಬೇಕೆಂದು ಇಚ್ಛೆ ಪ್ರತಿಯೊಬ್ಬರಲ್ಲಿ ಕಂಡುಬರುತ್ತದೆ. ಯಾವುದೋ ಒಂದು ವಸ್ತು ನೋಡಿದ್ವಿ, ಏನು ಕಷ್ಟಪಡಲಾರದೆ ಅನಾಯಾಸವಾಗಿ ನಮಗೆ ದೊರಿಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಲ್ಲ, ಎಲ್ಲರ ಇಚ್ಛೆ.
ಕೆಲವು ಜನರು ಮೋಕ್ಷ ರೂಪವಾದ ಬ್ರಹ್ಮಾನಂದವು ಸುಲಭವಾಗಿ ಲಭಿಸುವ ಮಾರ್ಗ ಯಾವುದು ಎಂದು ಕೇಳುತ್ತಾರೆ. ಇವೇ ನಮಗೆ ಪ್ರಾಪ್ತಿ ಆಗೋದಿಲ್ಲ ಸುಲಭವಾಗಿ. ವಸ್ತುಗಳು, ಒಂದು ಬಟ್ಟೆ ತರಬೇಕು, ಕಾಲಲ್ಲಿ ಚಪ್ಪಲಿ ತರಬೇಕಂದ್ರೆ ಸುಮ್ಮನೆ ಆಗ್ತದೆ. ಅದಕ್ಕೆ ಬೇಕಾದಂಥ ಹಣ ಸಂಪಾದನೆ ಮಾಡಬೇಕು, ಹೋಗಬೇಕು, ತರಬೇಕು. ಹೌದಿಲ್ಲ? ಇಂಥದ್ದೇ ಎಷ್ಟು ಕಷ್ಟ ಅದ ಜಗತ್ತಿನಲ್ಲಿ. ಹೀಗೆಲ್ಲ ಎಷ್ಟೋ ಜನ ಋಷಿಗಳು, ಮುನಿಗಳು, ತಪಸ್ವಿಗಳು, ತ್ಯಾಗಿಗಳು, ಯೋಗಿಗಳು, ಬಸವಾದಿ ಪ್ರಮುಖರು ಇವರೆಲ್ಲ ಅಷ್ಟು ಸುಲಭವಾಗಿ ಇತ್ತಂದ್ರೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಿದ್ರಂತ. ಕಷ್ಟಪಟ್ರಲ್ಲ ಅವರು. ಅವ್ರಿಗೆ ಹೇಳುವಂತ ಕೇಳುವ ಪ್ರಶ್ನೆ ಸರಿಯಾದ. ಅದೇ ಸುಲಭವಾಗಿ ಆಗೋದಿಲ್ಲ. ಮೋಕ್ಷ ಹೆಂಗೆ ಸುಲಭವಾಗಿ ಆಗ್ತದೆ? ಸರಳ ಅಂತಿರಲ್ಲ. ಆ ಸರಳವಾದ ಮಾರ್ಗ ಯಾವುದು ಅಂತ ಕೇಳಿದರೆ, ಅಂಥವರನ್ನ ಕುರಿತು ಇಲ್ಲಿ ಏನು ಹೇಳ್ತಾರೆ ಮಹಾತ್ಮನಂದ್ರೆ, ಮನಸ್ಸಿನಲ್ಲಿ ಇರುವ ಪಾಪ ವಾಸನೆ, ದುರ್ಗುಣಗಳು, ಕಾಮ ಕ್ರೋಧಾದಿಗಳು ಕಳೆದುಕೊಂಡಿರಬೇಕು. ಕಳ್ಳತನ ಮಾಡಿದವನು ಪೊಲೀಸರವನ್ನು ಕಂಡು ಹೆದರುವಂತೆ ಪಾಪ ಶೇಷವುಳ್ಳವನಿಗೆ ಸದಾ ಭಯವು ತಪ್ಪಿದ್ದಲ್ಲ. ಯಾರಿಗೆ ಭಯ ಅದ ಅಂತ ಕೇಳ್ತದ್ದು ನಮ್ಮ ಬಸವಾನಂದರು. ಯಾರ್ದು? ಯಮನ ಆಳುಗಳು, ಮೃತ್ಯು ದೇವತೆಗಳು, ಯಮಕಿಂಕರ ಭಯ ಯಾರಿಗಾದತಮ್ಮ? ಅದಕ್ಕೆ ಉದಾಹರಣೆ ಹೇಳ್ತಿದ್ರು. ಪೊಲೀಸನ್ನ ಕಂಡ್ರೆ ಭಯ ಆಗ್ತದ, ಭೀತಿ ಆಗ್ತದ, ಓಡಿ ಹೋಗ್ತಾರಂದ್ರೆ ಯಾರು ಹೋಗ್ತಾರ? ಯಾರು ಕಳ್ಳತನ ಮಾಡ್ಯಾನ, ಕಳ್ಳನ, ಅವನು ಪೊಲೀಸನ್ನ ಕಂಡ್ರೆ ಓಡಿ ಹೋಗ್ತಾನೆ. ಅವನೇ ಕಳ್ಳತನ ಮಾಡಿಲ್ಲ ಅಂದ್ರೆ ಯಾಕ್ರಿ ಎದಕ್ಕೆ ಬಂದ್ರಿ ಅಂತ ಅವ್ರನ್ನೇ ಕೇಳ್ತಾನೆ ಉಳಿದವ್ರು. ಯಾಕೆ ಅವ್ರ ಭಯ ಇಲ್ಲ, ಭೀತಿ ಇಲ್ಲ, ಕಳ್ಳತನ ಮಾಡಿಲ್ಲ. ಅದರಂತೆ ನಾವು ಕಳ್ಳತನ ಮಾಡೀವಿ. ನಾವು ಏನು ಕಳ್ಳತನ ಮಾಡ್ತೀವಿ ಅಂದರೆ, ತಾನಲ್ಲದ ತನ್ನದಲ್ಲದ ದೇಹವನ್ನ ತಾನು ತನ್ನದಂತ ಏನು ಪಂಚಮಹಾಭೂತದ ದೇಹವನ್ನ ನಂದಂತ ಕಳ್ಳತನ ಮಾಡಿವಿಲ್ಲ. ನಿನಗೆ ಅಮ್ಮ ಭಟ್ರ ಭಯ. ಬೆಕ್ಕಾದ ಗೆದ್ದಿರಬಹುದು, ನೀನು ಪಕ್ಕ ತಿಳ್ಕರಿ. ಇದೊಂದು ನಂದು ಅಂತ ಇತ್ತಂದ್ರೆ ನಿನಗೆ ಯಮ ಶಿಕ್ಷಣೆ, ಯಮ ಭಟರೆ, ಮೃತ್ಯು ದೇವತೆಯ ಭಯನೇ ವಿನ ನಿನಗೆ ಆನಂದ ಇಲ್ಲೇ ಆಗ್ತದೆ. ನಿರ್ಭಯ ಹೆಂಗಾಗ್ತದೆ ಕಳ್ಳತನ ಮಾಡಿದ್ದಿ? ಹಾಗೆ ವಿಗತ ಕಲ್ಮಶ ಅಂದ್ರೆ ಸದಾ ಮನಸ್ಸು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ರಂತ ಹೇಳ್ತಾರೆ ಮಹಾತ್ಮರು. ವಿಷಯಾಕಾರದಿಂದ ಮನಸ್ಸನ್ನ ಬ್ರಹ್ಮಾಕಾರ ವೃತ್ತಿಗೆ ಪ್ರಯತ್ನ ಮಾಡ್ರಂತ. ಪ್ರಾಕ್ಟೀಸ್. ಬಯಲಾಟ ಮಾಡ್ತೀವಿ. ಒಬ್ಬ ರಾಮಲ್ಲ, ಒಬ್ಬ ಸೀತೆ ಅಲ್ಲ. ನೋಡುವ ಪ್ರೇಕ್ಷಕರ ಕಣ್ಣಿಗೆ ಕಣ್ಣಲ್ಲಿ ನೀರು ಬರುವಂತೆ ದುಃಖ ರಸವನ್ನ ಸಹಿಸಿಕೊಳ್ಳಾರದೆ ಗುಳೋ ಅಂತ ಹೇಳ್ತಾರೆ ತಾಯಿಯಂದರು. ಆಕೆನ್ ಸೀತೇನು, ಅವನೇನು ರಾಮೇನು? ರಾಮನ ಪಾತ್ರಧಾರಿ, ಸೀತಾದೇವಿಯ ಪಾತ್ರಧಾರಿ. ನಿಜವಾದ ಸೀತಾ ರಾಮ ಅಂತ ಪಾತ್ರ ಪ್ರಾಕ್ಟೀಸ್ನಿಂದ ಏನು ತಯಾರಾಗ್ಯಾರಲ್ಲ, ಅವ್ರು ನೋಡೋರಿಗೆ ರಾಮನಲ್ಲ ಸೀತನಲ್ಲ, ರಾಮ ಸೀತರಂತೆ ಕಂಡು ಕಣ್ಣಲ್ಲಿ ನೀರು ಬರ್ತಾವ. ಮತ್ತೆ ಬ್ರಹ್ಮ ಆಕಾರ ಆಗ್ಬೇಕಾದ್ರೆ, ರಾಮನ ಆಕಾರ ಆಗ್ಬೇಕಾದ್ರೆ ಅವನ ಅಷ್ಟು ಪ್ರಾಕ್ಟೀಸ್ ಮಾಡ್ಯಾನಂತ ಸದಾಕಾಲ. ಸೀತೆಯ ಸದಾಕಾಲ. ಒಮ್ಮೆಲೆ ಬಯಲಾಟ ಆಡಕ್ ಬಂದರೇನು, ನಾಟಕ ಆಡಕ್ ಬಂದಂತಾರ ಸೀತಾ? ಎಲ್ಲ ಬಹುದಿನದ ಪ್ರಾಕ್ಟೀಸ್. ಅದಂತೆ ನಮಗೂ ಕೂಡ ಬಹುದಿನದ ಸಾಧನ ಪ್ರಯತ್ನ ಬೇಕಿಲ್ಲಿ. ನಾನು ಬ್ರಹ್ಮ ಅಂತೇಳಿ ಮೃತ್ಯು ದೇವತೆ ಯಮಕಿಂಕರ ಮಾಡಿ ಇಲ್ಲಿ ಬಯಲಾಟ ಆಡಿದರೆ ನಡೆಯಂಗಿಲ್ಲ. ಇಲ್ಲಿ ನಮ್ಮ ವೃತ್ತಿ ಬ್ರಹ್ಮಾಕಾರ ಆಗ್ಬೇಕು. ಆವಾಗ ಕಲ್ಮಶಗಳು, ಮನಸ್ಸಿನ ಕಲ್ಮಶಗಳು ಕಾರಣ ಸಹಿತವಾಗಿ ನಾಶವಾಗಬೇಕು.
ಕಾರ್ಯ ಇವೆಲ್ಲ ಕಲ್ಮಶಗಳು ಕಾರ್ಯ. ಇದಕ್ಕೆ ಕಾರಣ ಏನು? ಅಜ್ಞಾನ. ಅಂದ್ರೆ ಮೂಲ ಏನು ಹಿಡಿದಂಗೆ ಆಯ್ತು. ಮತ್ತೆ ಅಲ್ಲಿಗೆ ಬಂತು, ಎಲ್ಲಿ ಬಂತು ಸಂಗಯ್ಯ, ಅಲ್ಲಿ ಒಂದಯ್ಯ ಅಂದಂಗ ಅಜ್ಞಾನ ಮೂಲ ಬೇರು ಅನ್ನೋದ ಅಜ್ಞಾನ. ಆ ಅಜ್ಞಾನ ಸಹಿತ ಕಿತ್ತಿ ಹಾಕ್ಬೇಕು. ಆ ಅಜ್ಞಾನ ಎದರಿಂದ ಹೋಗ್ತದ? ಜ್ಞಾನದಿಂದ. ಮತ್ತೆ ನೀ ಎಲ್ಲಿಗೆ ಬರಬೇಕು? ಜ್ಞಾನಕ್ಕೆ ಬರ್ಬೇಕಂತ. ಹಾಗಾಗಿ ಕೆಟ್ಟು ಹೋದಂಥ ಬಲ್ಬಿನಲ್ಲಿ ಪ್ರಕಾಶವು ಪ್ರಕಟವಾಗುವುದಿಲ್ಲ. ಸರಳ ದೃಷ್ಟಾಂತ ಕೊಟ್ಟರು. ಬಲ್ಬು ಕೆಟ್ಟು ಹೋಯ್ತು, ಪಾಪ ಶಾರ್ಟ್ ಆಗಿದಂತೀವಲ್ಲ, ಅದರ ಬೆಳಕು ಬರ್ತದೆ. ಮತ್ತು ಬಲ್ಬ್ ಹಂಗೆ ಇಲ್ಲನು. ಬಲ್ಬ್ ಹಂಗೆ ಅದ, ಅವಾಗ ಪ್ರಕಾಶ ಬರ್ತಿತ್ತು, ಈಗ ಯಾಕೆ ಬರೋಲ್ತು? ಅದು ಚಲೋ ಇತ್ತು, ಬರ್ತಿತ್ತು, ಕೆಟ್ಟ ಬರೋಲ್ತು. ಇಷ್ಟೇ ಅದಕ್ಕೆ. ಅದರಂತೆ ಇಲ್ಲಿ ಮೇಲಿನ ಚಿತ್ತದಲ್ಲಿ ಆತ್ಮಜ್ಞಾನ ಉಂಟಾಗಲಾರದು. ಕಲ್ಮಶ ಹೃದಯದಲ್ಲಿ ಮನಸ್ಸು ಕೆಟ್ಟ ಹೋಗ್ಯದ. ಕೆಟ್ಟ ಹೋದಾಗ ಬೆಳಕಿಲ್ಲ. ಅದನ್ನೇನು ಮಾಡಬೇಕು? ಕಂದಿಲಿದ್ವಲ್ಲ ಮೊದಲ ಕಾಲದಲ್ಲಿ, ಆ ದಿವಸ ಯುವತಿ ಸಗಣಿ ಹಾಕಿ ಉದ್ದಿ ತೊಳೆದು 2 ಸಲ ಹಾಕಿ ಕಂದಿಲಿಗಿಟ್ರೆ ಬೆಳಕು ಬರ್ತದೆ. ನಿನ್ನೆ ಮನೆ ಇದ್ದಿದ್ದು ಅದ್ರಾಗ ಹಂಗೆ ದೀಪ ಹಚ್ಚಿದ್ರೆ ಬೆಳಕ ಬರಂಗಿಲ್ಲ ಹೊರಗೆ. ಯಾಕೆ? ಮಲಿನ ಆಗ್ಯದ. ಮತ್ತೆ ಸ್ವಚ್ಛ ಮಾಡ್ಬೇಕಂತ ಅರ್ಥ. ಹೀಗೆ ದೃಶ್ಯವಾಸನೆ ಪಾಪಗಳಿರುವ ಮನಸ್ಸು ವಿಜಾತಿಯಾಗಿರುವುದರಿಂದ ಸಜಾತಿಯು ಆತ್ಮನಲ್ಲಿ ಏಕಾಕಾರ ಆಗೋದಿಲ್ಲ. ಅವರಿಂದ ಮತ್ತೆ ನೀನು ಬೇರೆ, ನಾನು ಬೇರೆ, ಅವನು ಬೇರೆ, ಇವನು ಬೇರೆ ಅಂತ ಇವೇ ಆತವಿನ ನಾವೆಲ್ಲರೂ ಒಂದು ಅನ್ನೋ ಭಾವ ಅಲ್ಲಿ ಬರೋದಿಲ್ಲ. ಆದುದರಿಂದ ಬ್ರಹ್ಮ ಆನಂದವನ್ನು ಸುಲಭವಾಗಿ ಅನುಭವಿಸಬೇಕೆನ್ನುವುದೇ ಮತ್ತು ಅನುಭವಿಸಿದವರು ಮನಸ್ಸಿನಲ್ಲಿಯ ದೋಷಗಳನ್ನು ಪ್ರಯತ್ನಪೂರ್ವಕವಾಗಿ ತೊಲಗಿಸಿ ಪ್ರಯತ್ನ ಮಾಡಿ ಇವನ್ನ ಹೊರಗೆ ಕಳಿಸ್ಬೇಕು. ಭೂಮಿಯಲ್ಲಿಯ ಕಸವನ್ನು ತೆಗೆದು ಸ್ವಚ್ಛ ಮಾಡುವುದು ಒಂದು ಕೆಲಸ, ಮೊದಲೇ ಕೆಲಸ ಆಯ್ತು. ಬೆಳೆ ಬಂತೇನು? 2ನೇ ಕೆಲಸ ಬೀಜ ಬಿತ್ತುವುದು. ಬೆಳೆ ಬಂತೇನು? ಅದಕ್ಕೆ ಕಸವನ್ನ ಮೇಲಿಂದ ಮೇಲೆ ತೆಗೆಯುವುದು. ಬೀಜವನ್ನು ಬಿತ್ತುವುದಕ್ಕೆ ವಿಧಾಯಕ ಪ್ರಕ್ರಿಯೆ ಎನ್ನುತ್ತಾರೆ. 2-3 ಕ್ರಿಯೆಗಳಿಂದ ಏನಾಗ್ತದೆ? ಭೂಮಿಯಲ್ಲಿ ಬಿತ್ತಿದ ಬೀಜ ಫಲ ಕೊಡ್ತದೆ. ಅದರಂತೆ ಮನಸ್ಸೆಂಬ ಕ್ಷೇತ್ರದಲ್ಲಿ, ಈ ಮನಸ್ಸಿಗೆ ಕ್ಷೇತ್ರ ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಆತ್ಮ ಅಂದರ. ಕ್ಷೇತ್ರ ಅಂತರ, ಭೂಮಿ ಅಂತರ, ಈಗ ಧರೆ ಅಂತರ, ಹಲವು ಶಬ್ದಗಳು. ಈ ಭೂಮಿಯಲ್ಲಿ ಪಾಪವೆಂಬ ದೋಷವನ್ನು ಮೊದಲು ತೆಗೆದು ಹಾಕ್ಬೇಕು. ಪಾಪ ಹಂಗೆ ಇಟ್ಕೊಂಡು ನಾವೇನು ಬೀಜ ಬಿತ್ತಿದ್ರು ಕೂಡ ಒಳಗೆ ಆಗ್ತಾವ. ಅದು ಸ್ವಚ್ಛವಾದ ಮೇಲೆ ಏನು ಬಿತ್ತಬೇಕು ಅಂದರೆ ಇಲ್ಲಿ ಉಪದೇಶದ ವಾಕ್ಯವನ್ನು ಅನುಭೋಗ್ತಿರ್ತದೆ. ಅಹಂ ಬ್ರಹ್ಮಾಸ್ಮಿ ಎಂಬ ಬೀಜವನ್ನು ಬಿತ್ತಬೇಕು. ನೋಡಿ, ಪಾಪ ಕಳ್ಕೊಂಡಿರ್ಬೇಕು. ಅಹಂ ಬ್ರಹ್ಮಾಸ್ಮಿ ಎಂಬ ಬೀಜ ಬಿತ್ತಬೇಕು. ಆಗ ಮೋಕ್ಷ ಸುಲಭವಾಗಿ ದೊರೆಯುತ್ತದೆ. ಇಲ್ಲಂದ್ರೆ ದೊರೀತದೆ ಅನ್ನೋದು ಸಾಧ್ಯ ಇಲ್ಲ ಅಂತ. ಮೂಲದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಇದನ್ನ ಮಾಡಿದರೆ ಸಾಲದು. ಆ ಬೀಜ ಬಿತ್ತಿದ ಮೇಲೆ ಅಂತಃಕರಣದಲ್ಲಿ ಅಹಂ ಬ್ರಹ್ಮ ಅಸ್ಮಿ ಎಂಬ ಜ್ಯೋತಿ ಸದಾ ಬೆಳಗುತ್ತಿರಬೇಕಂದ. ಸದಾ ಬೆಳಗುತ್ತಾರ ಜ್ಯೋತಿ ಅಂತ ಪದ್ಯಾಡ್ತಲ್ಲ ನಮ್ಮ ಇವರು ಬೆಣ್ಣೆಗಂಬರು. ಸದಾ ಬೆಳಬೇಕಂತ. ಸದಾ ಬೆಳಬೇಕಾದ್ರೆ ಏನು? ಸದಾ ಈ ಚಿಂತನೆ ಮಾಡಬೇಕು. ಇದಕ್ಕೇನು ಬೇರೆ ಏನಿಲ್ಲ. ಶಾಸ್ತ್ರ ಚಿಂತನೆ ಸದಾ ಕಾಲ ಮಾಡಬೇಕು. ಅದು ಸದಾ ತಾನಾಗಿ ಬೆಳಗ್ತದೆ.
ಹೀಗಾದರೆ ಮುಮುಕ್ಷು ಅತಿ ಸುಲಭವಾಗಿ ಬ್ರಹ್ಮ ಅನುಭೂತಿಯನ್ನು ಪಡೆದು ನಿತ್ಯ ಸುಖಿಯಾಗುತ್ತಾನೆ. ನಿತ್ಯ ಸುಖಿ ತಾನೇ ಆಗ್ತಾನೆ. ಮೇಲೆ ಹೇಳಿದ 2 ಸಾಧನೆಗಳು ಉಳ್ಳವನು, ಆ ಸಾಧನೆಗಳು ಉಳ್ಳವನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಲೋಕದಲ್ಲಿ ಅವನು ಪೂಜ್ಯನೇನಾಗುತ್ತಾನೆ. ಜಗತ್ತು ಹೊಗಳುತ್ತವಿಲ್ಲ ಅವ್ರನ್ನ. ಪೂಜಿಸುವುದು, ಕೀರ್ತಿಸುವುದು, ಅರ್ಚಿಸುವುದು, ವಂದಿಸುವುದು ನಮಗೆ ಯಾಕೆ ಇವಿಲ್ರಿ, ಅವ್ರಿಗೆ ಯಾಕಂದ್ರೆ ಅವ್ರಂಗೆ ನಾವಾದ್ರಲ್ಲ. ಅವ್ರಂಗೆ ನಾವಾದ್ರೆ ನಮ್ಗೆ ನೀನು ಹೇಳಬೇಕು ತಾನಾಗಿ ಬರ್ತಾವ ಅಂತ ಹೇಳ್ಯಾರ ಮಹಾತ್ಮರವರು. ತಾನಾಗಿ ಬರ್ತದ. ಹಾಗಾಗಿ ಆ ಸಾಧನೆಗಳು ಇಲ್ಲದವನು ಎಷ್ಟು ಕಷ್ಟಪಟ್ಟರೂ ಅದು ಉಂಟಾಗಲಾರದು. ಉಂಟು ಆಯ್ತು ಅಂದ್ರೆ ನಿನಗೆ ಒಂದಿಲ್ಲ ಒಂದಿನ ಅದೇ ಕಂಟಕ ಆಗ್ತದೆ. ಎಚ್ಚರಿರ್ಬೇಕು. ಇದು ಪರಮಾತ್ಮನ ವಾಕ್ಯ, ಬ್ರಹ್ಮವಾಕ್ಯ, ಮನುಷ್ಯರ ವಾಕ್ಯ ಅಲ್ಲ. ನಿನಗೇನಾನ ಅಂಥದ್ದು ಉಂಟು ಮಾಡಿಕೊಂಡಿ ಅಂದ್ರೆ ನಿನ್ನ ಆಯೋಗ್ಯತೆ ಇತ್ತು, ನೀನು ಪಾರಾಗ್ತೈತಿ. ಇಲ್ಲಂದ್ರೆ ಅದೇ ಕಂಟಕ ಆತಂದು ನೀನು. ಬಸವಾನಂದರು ಎಷ್ಟು ಸೂಕ್ಷ್ಮ ಹೇಳ್ತಿದ್ರು ವಿಚಾರ ಮಾಡಿ ಕೇಳ್ರಿ. ಸಮಯ ಯಾವಾಗ ಹೋಗ್ತಾವೋ ಗೊತ್ತಿಲ್ಲ. ನೆನಪು ಬಂದಾಗ ಹೇಳೋದು ಅವ್ರ ವಾಕ್ಯಗಳೇ ಶಾಸ್ತ್ರಗಳು, ಬ್ಯಾರೇನ ಶಾಸ್ತ್ರಗಳಲ್ಲಿ. ತಮ್ಮ ಯಾರಿಗಾದರೂ ನಮಸ್ಕಾರವನ್ನ ಮಾಡುವಾಗ ವಿಚಾರ ಮಾಡಿ ನಮಸ್ಕಾರ ಮಾಡ್ರಂತಿದ್ದ. ಹೇಳಲಿಲ್ಲ. ಯಾಕಂದ್ರೆ ಮಹಾತ್ಮರು ನಮಗೆ ಆಶೀರ್ವಾದ ಮಾಡ್ತಾರ, ಅವರಿಂದ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರ್ತದಂತನೇ ನಾವು ಮಾಡ್ತೀವಿ. ನಾನೇ ಮಾಡಲಿ, ನೀವೇ ಮಾಡಲಿ, ಯಾರೇ ಮಾಡಲಿ. ಮತ್ತೆ ಅವನಲ್ಲಿ ಪುಣ್ಯ ಆದೇ ಇಲ್ಲ ಅಂತ ನೋಡಿ ಮಾಡ್ತಿದ್ದೋ ಮತ್ತೆ ನೋಡಾರ್ದ ಮಾಡ್ತಿದ್ದೋ. ಮತ್ತೆ ಅವನು ಏನಾದರೂ ಒಂದು ಕೊಡಬೇಕಲ್ಲ. ತನ್ನಲ್ಲಿ ಇದ್ದದ್ದು ನೀ ನಮಸ್ಕಾರ ಮಾಡಿದೆ ಅಂದ್ರೆ ಕೊಡಬೇಕಲ್ಲ ಅವನು. ಪುಣ್ಯ ಇಲ್ಲಾಂದ್ರೆ ಪಾಪ ಇತ್ತಂದ್ರೆ ನಮಸ್ಕಾರ ಮಾಡಿದೆ ಅಂದ್ರೆ ಪಾಪ ಬರ್ತದೋ ಪುಣ್ಯ ಬರ್ತದೋ? ಮತ್ತು ನೀ ನಮಸ್ಕಾರ ಮಾಡಿ ಪುಣ್ಯ ಬರ್ತಂತ ನೀ ನಮಸ್ಕಾರ ಮಾಡಿದ್ದೆ, ಅವನಲ್ಲಿದ್ದ ಪಾಪ ನೀ ತಗೊಂಡೆ. ಮೂರ್ಖ ಅಂತಿದ್ದೋ ಏನಂತಿದ್ದೋ? ಅದಕ್ಕೆ ಬಹಳ ವಿಚಾರ ಮಾಡ್ಬೇಕು. ಅರ್ಜೆಂಟ್ ಏನಾದಂತಿದ್ದ ಏನು ಈ ಹೋಗಿ ಹಿಂಗೆ ನಮಸ್ಕಾರ ಮಾಡಿ ಕಡೆಗಾದ್ರೆ ಮೋಕ್ಷ ಆಯ್ತೆ ನೀನು? ಮಾಡು, ನಿಧಾನ ವಿಚಾರ ಮಾಡು. ಜ್ಞಾನಿಗಳಿಗೆ ಮಾಡಬೇಕಂತ. ಮತ್ತೆ ವಿಚಾರ ಮಾಡಿ ಜ್ಞಾನಿ ಹೌದು ಅಲ್ಲೋ ಅಂತ ವಿಚಾರ ಮಾಡಿ ಮಾಡಬೇಕು, ಸುಮ್ಮನೆ ಮಾಡಬೇಕು. ಹಾಗಾಗಿ ಇಲ್ಲಿ ಬ್ರಹ್ಮ ಸಂಸ್ಪರ್ಶಂ ಎಂದು ಹೇಳಿದೆ. ಅಂದರೆ ಪ್ರಪಂಚದಲ್ಲಿ ಬ್ರಹ್ಮ ಸ್ಪರ್ಶವುಳ್ಳವರು ಕೆಲವು ಜನ, ವಿಷಯ ಸ್ಪರ್ಶವುಳ್ಳವರು ಕೆಲವು ಜನ. ಹೌದಿಲ್ಲ? ಅಂದಾಗ ಪ್ರಪಂಚದಲ್ಲಿ ವಿಷಯಗಳಿಗಾಗಿ ಕಾಲಹರಣ ಮಾಡುವ ಯಾವ ವ್ಯಕ್ತಿಯೂ ಮತ್ತು ಯಾವ ವಿಷಯವೂ ಬ್ರಹ್ಮ ಸ್ಪರ್ಶವನ್ನು ಮಾಡಲಾರವು. ತಿಳ್ಕೋದ್ರ ಮೇಲೆ ಅವನ ಕಾರ್ಯ ಏನಿಲ್ಲ, ಅವನ ಕ್ಷೇತ್ರ ಏನಿಲ್ಲ, ಅವನು ಏನು ಮಾಡ್ತಾನ, ಯಾವುದಕ್ಕಾಗಿ ಬದುಕ್ಯಾನ, ಅವನು ಏನು ಬಯಸಕತ್ತಾನ, ಏನು ಬಯಸಿಲ್ಲ, ಇಷ್ಟು ಜ್ಞಾನ ಇಲ್ಲ ನಿನಗೆ. ತಿಳ್ಕೋ. ಇಲ್ಲಿ ಅದಸ್ಥ ಪದಾರ್ಥವು ಅಧಿಷ್ಠಾನವನ್ನು ಮುಟ್ಟಲಾರದು. ಅವಿದ್ಯೆಯಾದ ಸರ್ಪವು ಸತ್ಯವಾದ ಹಗ್ಗವನ್ನು ಹೇಗೆ ಮುಟ್ಟುತ್ತದೆ? ಸುಳ್ಳಾದ ಸರ್ಪ ಅದಲ್ಲ, ಹಗ್ಗ ಸತ್ಯ ಅದ. ಆ ಸರ್ಪ ಹಗ್ಗನ್ನು ಮುಟ್ಟುತ್ತದೇನು? ಆದ್ರೆ ಇಲ್ಲೇ ಇಲ್ಲ, ಸರ್ಪ ಮುಟ್ಟದಿಲ್ಲಿದ್ದು ಬಂತು. ಹಾಗೆ ಸ್ವಪ್ನ ಪದಾರ್ಥಗಳೇನವ, ಸ್ವಪ್ನ ಪದಾರ್ಥಗಳು ಜಾಗೃತ ಪುರುಷನನ್ನ ಮುಟ್ಟಲಾರವು. ನೀ ಬೇಕಾದೊಡ್ಡ ಕನಸು ಕಾಣ, ಜಾಗೃತದಲ್ಲಿ ಯಾರನ್ನ ಆ ಕನಸುಗಳನ್ನು ಮುಟ್ಟಾರೇನು? ತಿರುಕನೋರ್ವ ಊರ ಮುಂದೆ ಕನಸು ಕಂಡಾನೆ ಅಂತ ನನ್ನಂಗ
ಅವನು ರಾಜ ಆತನೇನು ಮುಟ್ತಾನೇನು ಆ ಸ್ಥಾನಕ್ಕೆ ಮುಟ್ಟಲಾರವು. ಇದು ಹೇಗೆ ಸ್ಪಷ್ಟ ಆಗಿದೆ, ಅದರಂತೆ ನಿರ್ಮಲ ಚಿತ್ತನಾದ ಜ್ಞಾನಿಯು ಬ್ರಹ್ಮ ಸ್ಪರ್ಶದಿಂದ ಭೋಗಿಸುವ ಸುಖವು ಅಪರಿತವಾದದ್ದು. ಸ್ವಪ್ನದಲ್ಲಿ ಭೋಗದ ಪದಾರ್ಥ ಆಗಿದೆ, ಜಾಗೃತದಲ್ಲಿ ಸುಖ ಆಗಿದೆ ನಿನಗೆ. ಅದೇ ಜಾಗೃತದಲ್ಲಿ ಸ್ಪರ್ಶ ಮಾಡಿದ್ರೆ ನಿನಗೆ ಆನಂದ ಆಗುತ್ತಲ್ಲ, ಅಲ್ಲಿ ಆನಂದ ಆಗ್ಯದ. ಆನಂದ ಜಾಗೃತದಲ್ಲಿ ಆದಷ್ಟು ಆಗಿದ್ದು ಸುಮ್ಮನೆ ವಾಸನ ರೂಪ ಆನಂದ, ವಿಷಯ ರೂಪ ಆನಂದ ಅಲ್ಲದು. ಹೀಗೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಸನತ್ ಕುಮಾರರು ನಾರದರಿಗೆ ಈ ಸುಖವನ್ನ ಕುರಿತು ವರ್ಣಿಸುತ್ತಾ, ಯೋ ವೈ ಭೂಮ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತ, ಅದು ಅಪರಿಚ್ಛಿನ್ನವಾದ ಆತ್ಮಸುಖವು ಬ್ರಹ್ಮಜ್ಞಾನಿಗೆ ಸುಲಭವಾಗಿ ದೊರಕುವುದು. ಬ್ರಹ್ಮಜ್ಞಾನಿಗೆ ಸುಲಭ ಅಂತರದು, ಬ್ರಹ್ಮಜ್ಞಾನಿ ಆಗೋದು ಕಷ್ಟ, ಬ್ರಹ್ಮಜ್ಞಾನಿ ಆದ್ಮೇಲೆ ಸುಲಭ. ಇವೆರಡು ಕಷ್ಟ ಅದ. ಅದೇ ಮೊದಲು ಹೇಳಿದಂಗೆ ಅದೇ ದೃಷ್ಟಾಂತಕ್ಕೆ ಹೋಗ್ಬೇಕು. ಹುಚ್ಚು ಬಿಡತಾನ ಹೆಣ್ಣು ಕೊಡಂಗಿಲ್ಲ, ಹೆಣ್ಣು ಕೊಡತಾನ ಹುಚ್ಚು ಬಿಡಂಗಿಲ್ಲ ಅಂದ. ಬ್ರಹ್ಮಜ್ಞಾನ ಆಗತ್ತಾನೆ, ಇದು ಹೋಗೋದಲ್ಲ ಇದಾಗತ್ತಾನ, ಬ್ರಹ್ಮಜ್ಞಾನ ಆಗೋದಲ್ಲ, ಸುಮ್ಮನೆ ಆಗ್ತದೇನಿದು. ಹಾಗೆ ವಿಷಯ ಪದಾರ್ಥಗಳಲ್ಲಿ ಇಲ್ಲದ ವಿಲಕ್ಷಣ ಸುಖ, ಈ ಸುಖವನ್ನು ಕುರಿತು ಈ ಶ್ಲೋಕದಲ್ಲಿ ಅತ್ಯಂತ ಸುಖಂ ಎಂದು ವರ್ಣಿಸಿದ್ದಾರೆ. ಯಾಕಂದ್ರೆ ಅಂತ್ಯ ಸುಖಗಳು ಬೇರೆ, ಅತ್ಯಂತ ಸುಖಗಳು ಬೇರೆ. ಅಂತ್ಯ ಸುಖ ಅಂದ್ರೆ ನಾಶವಾಗುವ ಸುಖಗಳು, ಅತ್ಯಂತ ಸುಖ ಅಂದ್ರೆ ನಾಶವಾಗದ ಸುಖ. ಈ ಸುಖವು ಆತ್ಮಾನಂದ ಸಾಗರದಲ್ಲಿಯ ಒಂದು ಬಿಂದುವೆಂದು ಉಪನಿಷತ್ತುಗಳು ಘೋಷಿಸುತ್ತವೆ. ಎಂಥ ಒಂದು ಬಿಂದುವಿನಷ್ಟು ಅಂದ್ರೆ ಸಾಗರದಷ್ಟು ಎಷ್ಟಿರ್ಬೋದಂತ ಆನಂದ. ಹಾಗೆ ಇಂಥ ದಿವ್ಯವಾದ ಸಹಜ ಸುಖವನ್ನ ಮೇಲೆ ಹೇಳಿದ ಸಾಧನೆಗಳು ಹೇಳ್ಕೊಂಡು ಬಂದಲ್ಲ. ಯಾರೇ ಆಗಲಿ ಇಲ್ಲಿಯೇ ಈಗಲೇ ಸುಲಭವಾಗಿ ಪಡೆದುಕೊಳ್ಳಬಹುದು. ಬೇಡಂದ್ರೆ ಪಡೆಯಕ ಸುಲಭವಾಗಿ. ನಾವು ಭಾಳ ಕಷ್ಟಪಟ್ಟು ಏನು ಆತ ಸುಖ ಅಂದ್ರೆ ಅದು ಹೊಲ ಮನೆ ಹೋದ್ರೆ ಪರವಾಗಿಲ್ಲ, ಅದನ್ನ ಮಾಡ್ತೇವೆ, ಬೇಕಾದ ಹೋಗಲ್ಲ ಅದು. ಆದ್ರೆ ಏನಿಲ್ಲೋ ತಮ್ಮ, ಸುಮ್ಮನೆ ಕೇಳಿ ಉದ್ಧಾರ ಆಗೋ ಇದಕ್ಕೆ ವಿಶ್ವಾಸ ಬರಂಗಿಲ್ಲ ನಮಗೆ. ಯಾಕಂದ್ರೆ ಈ ಕಾಲದಲ್ಲಿ ಮೊದಲಿನ ವೈದ್ಯಕೀಯ ಅನುಭವ ಏನದ, ಈ ವೈದ್ಯರ ಅನುಭವ ನಡೆಯಂಗಿಲ್ಲ, ಭಾಳ ಕಷ್ಟ. ಈಗ ಆಸ್ಪತ್ರೆಗೆ ಹೋಗಿ ಒಂದ್ಸಲ ಹೋಗಿ ಬಂದಾಗ 50,000 ರೂಪಾಯಿ ಹೋದ್ರೆ ಆರಾಮಾಗ್ತದೆ. ಹೋಗಿ ನೀನು ಒಂದು 500 ರೂಪಾಯಿದ ಗೋಲಿಬೆಲ್ ತಗೋ ಅಂತ ಹೇಳಿದ್ರೆ ಡಾಕ್ಟ್ರ್ ಏನು ನೋಡ್ಲಪ್ಪ ನನಗೆ, ಇವನು ಮೊದಲೇ ಆನಂದ ಮಾಡ್ತಾನೆ. ಯಾಕಂದ್ರೆ ರೊಕ್ಕ ಖರ್ಚಾಗಿಲ್ಲಲ್ಲ. ಅಂದ್ರೆ ದುಡ್ಡು ಖರ್ಚಾದ್ರೆ ನಮಗೆ ಸುಖ ಆಗ್ತದ ಅಂತ ಅನ್ಕೊಂಡಿವಿ, ಖರ್ಚಾಗಲಾದ ಪಡೆದಂತ ಮಹಾತ್ಮ ಹೇಳ್ತಾರೆ. ಹೀಗೆ ಶ್ರೇಷ್ಠ ದೇವತೆಯಾದ ಹಿರಣ್ಯ ಗರ್ಭನ ಸುಖವು ಸಹ ಆತ್ಮಾನಂದ ಸಾಗರದಲ್ಲಿ ಒಂದು ಬಿಂದು. ಅವ್ರದ್ದು ಹೇಳಿದ್ರು, ಇಂಥ ದಿವ್ಯವಾದ ಸಹಜ ಸುಖವನ್ನ ಮೇಲೆ ಹೇಳಿದ ಸಾಧನೆಗಳಿಂದ ಪಡಿಬಹುದು. ಎಷ್ಟು ಹೇಳಿದ್ರು. ಈ ಶ್ಲೋಕದಿಂದ ಏನು ತಿಳಿಯೋದ ನಾವು, ಈ ತಾತ್ಪರ್ಯ ಏನು, ಈ ದೃಷ್ಟಾಂತ ಏನು? ದೃಷ್ಟಾಂತ ಏನಂದ್ರೆ, ಸುಖದಲ್ಲಿ ಇನ್ನೂ ಬೇಕು ಬೇಕು ಎಂಬ ಅಂಕುಶವಿರುವುದರಿಂದ ಅದು ಸಹಜವಾದ ಸುಖ ಆಗಲಾರದು. ಬೇಕು 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 ಯಾವಾಗ ಬೇಡ 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 ಅಂತಿದೆಲ್ಲ ಆವಾಗ ಸುಖ ಆಗ್ತದೆ. ಬೇಕು ಅನ್ನುವುದೇ ದುಃಖ, ಸಾಕು ಅನ್ನುವುದೇ ಸುಖ ಅಂದ್ರು. ಹಾಗೆ ಆತ್ಮ ಸುಖದಲ್ಲಿ ಶಾಂತಿ ತೃಪ್ತಿಯಿಂದ ಇರುವುದು ಅದು ಸಹಜ ಸುಖ. ಅದು ಶುದ್ಧವಾದ ಏಕಾಗ್ರವಾದ ಅಂತಃಕರಣದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ಬೆಳೆ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ನೀವು ತಿಳ್ಕೋ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು.
ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಮಂಗಲವನ್ನು ಪ್ರಾರಂಭ ಮಾಡಿ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆ ಅಂಗಂಬಾಕಾರ ಲಿಂಗಂಬ ಶರೀರವೋ, ಅಂಗಂಬಾಕಾರ ಲಿಂಗಂಬ ಶರೀರವೋ, ಅಂಗದೊಳಗೆ ಮಾಲಿಂಗ ಮೂರುತಿ ಪೂಜೆ, ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆ ಆತಾಳ ಪಾತಾಳ ಎಡೆಬಾಲ ಕೆರೆ ಬಾವಿ, ಆತಾಳ ಪಾತಾಳ ಎಡಬಾಲ ಕೆರೆ ಬಾವಿ, ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜೆಗೆ, ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆನಾ ಅವರ್ಯಾರೋ ಇವರ್ಯಾರೋ ಹೆಣ್ಣರು ಮಕ್ಕಳು ಯಾರೋ, ಅವರ್ಯಾರೋ ಇವರ್ಯಾರೋ ಹೆಣ್ಣರು ಮಕ್ಕಳು ಯಾರೋ, ಅವರ್ಯಾರೋ ಇವರ್ಯಾರೋ ಹೆಣ್ಣರು ಮಕ್ಕಳು ಯಾರೋ, ಬಂಡಿ ತುಂಬ ಭಾಗ್ಯ ಹೋಗಿ ಅಡವಿ ಸೇರಿದ ಮ್ಯಾಲ ಆನಂದ ಮಾಡುವೆ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ, ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ, ಈಶ ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆನಾ ಶ್ರೀಮದ್ ಜಗದ್ಗುರು सिद्धार्थ स्वामी महाराज की जय, श्री सद्गुरु शिवपुत्र स्वामी महाराज की जय, श्री सद्गुरु बसवानंद स्वामी महाराज की जय, श्री सद्गुरु अभिनव महाराज की जय, सकल साधु संत महाराज की जय।